ಪಾಕಿಸ್ತಾನದ ಮೇಲೆ ಭಾರತ ಯುದ್ಧ ಸಾರಿದಾಗ ಅದೊಂದು ಅಸ್ತ್ರ ಬಲವಾಗಿ ನಿಂತಿತ್ತು. ಆ ಕ್ಷಿಪಣಿ ನುಗ್ಗಿ ಪಾಕಿಸ್ತಾನದ ಆ ಸ್ಥಳಗಳನ್ನ ಪುಡಿ ಪುಡಿ ಮಾಡಿತ್ತು. ಇದರಿಂದ ಕಂಗಾಲಾದ ಪಾಕಿಸ್ತಾನ ನಮ್ಮನ್ನ ಕಾಪಾಡಿ ಅಂತ ಅಂಗಲಾಚಿತ್ತು. ಅಷ್ಟಕ್ಕೂ ಜಿನ್ನಾ ಲ್ಯಾಂಡ್ ಧ್ವಂಸ ಮಾಡಿದ ಆ ವೆಪನ್ ಯಾವುದು? ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್. ಶರಣಾಗತಿಯ ಇನ್ಸೈಡ್ ಸ್ಟೋರಿ. ಕೇವಲ 15 ಬ್ರಹ್ಮೋಸ್ಗೆ ಪಾಕ್ ತಂಡ. ಬಿಕಾರಿಸ್ತಾನ ಪುಡಿಪುಡಿ. ಭಾರತದ ರಣಭೀಕರ ದಾಳಿಗೆ ಪಾಕಿಸ್ತಾನ ಅಕ್ಷರಶಃ ಛಿದ್ರ. ಬ್ರಹ್ಮೋಸ್ ದಾಂಗುಡಿ ಇಡ್ತಿದ್ದಂತೆ ಪಾಕಿಸ್ತಾನ ಜಂಗಾಬಲವೇ ಕುಸಿದು ಹೋಗಿತ್ತು. ಕೇವಲ 15 ಬ್ರಹ್ಮೋಸ್ ಬಿಟ್ಟಿದ್ದಕ್ಕೆ ಪಾಕಿಸ್ತಾನದ 11 ಏರ್ಬೇಸ್ಗಳು ಚಿಂದಿ ಚಿತ್ರಾನ್ನ ಆಗಿದ್ದು ಇದೀಗ ಬಹಿರಂಗಗೊಂಡಿದೆ. ಹೌದು, ಅದು ಮೇ 9, 10ರ ರಾತ್ರಿ ಪಾಕಿಸ್ತಾನ ತನ್ನ ನರಿಬುದ್ಧಿ ಮುಂದುವರೆಸಿತ್ತು. ಆಗ ಎಂಟ್ರಿ ಕೊಟ್ಟಿದ್ದೆ ಬ್ರಹ್ಮೋಸ್. ಪಾಕಿಸ್ತಾನದ ಪ್ರಮುಖ ಏರ್ಬೇಸ್ಗಳು ಕೇವಲ 5 ನಿಮಿಷದಲ್ಲೇ ನಿರ್ನಾಮ. ನೂರ್ ಖಾನ್ ಏರ್ಬೇಸ್, ಸರ್ಗೋದಾ ವಾಯುನೆಲೆ, ರಫೀಕಿ ಏರ್ಬೇಸ್, ರಹೀಮ್ ಯಾರ್ ಖಾನ್ ಏರ್ಬೇಸ್ ಸೇರಿ ಪಾಕ್ನ 11 ಏರ್ಬೇಸ್ಗಳನ್ನ ಪುಡಿಗಟ್ಟಿತು ಭಾರತದ ಬ್ರಹ್ಮಾಸ್ತ್ರ. ब्रह्मोस मिसाइल की ताकत को तो पाकिस्तान ने खुद स्वीकार कर लिया है. हमारे देश में एक कहावत काफी पुरानी है और वह है दिन में तारे दिखना. ಬ್ರಹ್ಮೋಸ್ ರಣಭೀಕರ ದಾಳಿಗೆ ದಂಡ ಹೊಡೆದ ಪಾಕಿಗಳು ವಿಶ್ವದ ಮುಂದೆ ನಮ್ಮನ್ನ ಕಾಪಾಡಿ ಅಂತ ಗೋಗರೆದಿದ್ರು. ಕೊನೆಗೆ ಪಾಕ್ನ ಡಿಜಿಎಂಒ ತುರ್ತಾಗಿ ಭಾರತದ ಡಿಜಿಎಂಒಗೆ ಕರೆ ಮಾಡಿ ಕದನ ವಿರಾಮ ಘೋಷಿಸುವಂತೆ ಮನವಿ ಮಾಡಿದ್ರಂತೆ. ಕೇವಲ 15 ಬ್ರಹ್ಮೋಸ್ಗೆ ಇಷ್ಟು. ಇನ್ನು ಸಾಲು ಸಾಲು ಬ್ರಹ್ಮೋಸ್ ಬಿಟ್ಟಿದ್ರೆ ಪಾಕ್ ಸ್ಥಿತಿ ಏನಾಗಬೇಡ. ಪಾಕಿಸ್ತಾನ ಅರ್ಧಕ್ಕೆ ಅರ್ಧ ನಾಮಾವಶೇಷ ಆಗಿಬಿಡ್ತಿತ್ತು. ಇನ್ನು ಅಸಲಿಗೆ ಮತ್ತೊಮ್ಮೆ ಬ್ರಹ್ಮೋಸ್ ಬಲ ತೋರಿಸ್ತೀವಿ ನೋಡಿ. ಬ್ರಹ್ಮೋಸ್ ವಿಶ್ವದ ಅತ್ಯಂತ ವೇಗದ ಸೂಪರ್ಸಾನಿಕ್ ಮಿಸೈಲ್ ಇದು. ಗಂಟೆಗೆ 3700 ಕಿಲೋಮೀಟರ್ ವೇಗವನ್ನು ಹೊಂದಿದೆ ಬ್ರಹ್ಮೋಸ್. 400 ರಿಂದ 600 ಕಿಲೋಮೀಟರ್ ದೂರದಲ್ಲೇ ಶತ್ರುಗಳ ಸಂಹಾರ ಮಾಡುತ್ತೆ. 3000 ಕೆಜಿ ತೂಕ, 28 ಅಡಿ ಉದ್ದದ ಬ್ರಹ್ಮೋಸ್ 200 ರಿಂದ 300 ಕೆಜಿ ಸಿಡಿತಲೆ ಹೊತ್ತೊಯ್ಯುವ ಸಾಮರ್ಥ್ಯವನ್ನು ಹೊಂದಿದೆ. ಗುರಿ ಇಟ್ಟರೆ ಬ್ರಹ್ಮೋಸ್ ಮಿಸ್ ಮಾಡೋದೇ ಇಲ್ಲ. ಭೂಮಿ, ಆಕಾಶ, ಸಮುದ್ರದಿಂದ ದಾಳಿ ಮಾಡುವ ಸಾಮರ್ಥ್ಯ ಹೊಂದಿದೆ. ನೆಲದಿಂದ 5000 ಮೀಟರ್ ದೂರ ಹೋಗಬಲ್ಲ ಮಿಸೈಲ್ ಇದು. ರಡಾರ್ಗಳಿಂದ ಕಣ್ತಪ್ಪಿಸಿ ದಾಳಿ ಮಾಡುವ ಕೆಪಾಸಿಟಿ ಇದೆ. ಭಾರತದ ಡಿಆರ್ಡಿಒ ರಷ್ಯಾ ನಿರ್ಮಿಸಿರುವ ಮಿಸೈಲ್ ಆಗಿದೆ. ಬ್ರಹ್ಮಪುತ್ರ ನದಿ, ರಷ್ಯಾದ ಮಾಸ್ಕೋ ನದಿಯ ಹೆಸರನ್ನೇ ಬಳಸಿ ಬ್ರಹ್ಮೋಸ್ ಅಂತ ಹೆಸರಿಡಲಾಗಿದೆ. ಇದು ಬ್ರಹ್ಮೋಸ್ ಕ್ಷಿಪಣಿಯ ತಾಕತ್ತು. ಬ್ರಹ್ಮೋಸ್ ಕಂಡ್ರೆ ಪಾಕಿಸ್ತಾನ ಥರಥರ ಅಂತ ನಡುಗಿ ಹೋಗುತ್ತೆ. ಇದೀಗ ಬ್ರಹ್ಮೋಸ್ ಮತ್ತಷ್ಟು ಅಪ್ಡೇಟ್ ಆಗುತ್ತಿದೆ. ಪಾಕ್ ಮೇಲೆ ದಾಳಿ ಮಾಡಿದ ಮೇಲೆ ಬ್ರಹ್ಮೋಸ್ ಮಿಸೈಲ್ಗೆ ಭಾರೀ ಬೇಡಿಕೆ ಬಂದಿದ್ದು ವಿಶ್ವದ 10 ಹಲವು ದೇಶಗಳು ಬ್ರಹ್ಮೋಸ್ ಖರೀದಿಗೆ ಮುಗಿಬಿದ್ದಿವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನದ ಮೇಲೆ ಭಾರತ ಯುದ್ಧ ಸಾರಿದಾಗ ಅದೊಂದು ಅಸ್ತ್ರ ಬಲವಾಗಿ ನಿಂತಿತ್ತು. ಆ ಕ್ಷಿಪಣಿ ನುಗ್ಗಿ ಪಾಕಿಸ್ತಾನದ ಆ ಸ್ಥಳಗಳನ್ನ ಪುಡಿ ಪುಡಿ ಮಾಡಿತ್ತು. ಇದರಿಂದ ಕಂಗಾಲಾದ ಪಾಕಿಸ್ತಾನ ನಮ್ಮನ್ನ ಕಾಪಾಡಿ ಅಂತ ಅಂಗಲಾಚಿತ್ತು. ಅಷ್ಟಕ್ಕೂ ಜಿನ್ನಾ ಲ್ಯಾಂಡ್ ಧ್ವಂಸ ಮಾಡಿದ ಆ ವೆಪನ್ ಯಾವುದು? ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್. ಶರಣಾಗತಿಯ ಇನ್ಸೈಡ್ ಸ್ಟೋರಿ. ಕೇವಲ 15 ಬ್ರಹ್ಮೋಸ್ಗೆ ಪಾಕ್ ತಂಡ. ಬಿಕಾರಿಸ್ತಾನ ಪುಡಿಪುಡಿ. ಭಾರತದ ರಣಭೀಕರ ದಾಳಿಗೆ ಪಾಕಿಸ್ತಾನ ಅಕ್ಷರಶಃ ಛಿದ್ರ.
ಬ್ರಹ್ಮೋಸ್ ದಾಂಗುಡಿ ಇಡ್ತಿದ್ದಂತೆ ಪಾಕಿಸ್ತಾನ ಜಂಗಾಬಲವೇ ಕುಸಿದು ಹೋಗಿತ್ತು. ಕೇವಲ 15 ಬ್ರಹ್ಮೋಸ್ ಬಿಟ್ಟಿದ್ದಕ್ಕೆ ಪಾಕಿಸ್ತಾನದ 11 ಏರ್ಬೇಸ್ಗಳು ಚಿಂದಿ ಚಿತ್ರಾನ್ನ ಆಗಿದ್ದು ಇದೀಗ ಬಹಿರಂಗಗೊಂಡಿದೆ. ಹೌದು, ಅದು ಮೇ 9, 10ರ ರಾತ್ರಿ ಪಾಕಿಸ್ತಾನ ತನ್ನ ನರಿಬುದ್ಧಿ ಮುಂದುವರೆಸಿತ್ತು. ಆಗ ಎಂಟ್ರಿ ಕೊಟ್ಟಿದ್ದೆ ಬ್ರಹ್ಮೋಸ್. ಪಾಕಿಸ್ತಾನದ ಪ್ರಮುಖ ಏರ್ಬೇಸ್ಗಳು ಕೇವಲ 5 ನಿಮಿಷದಲ್ಲೇ ನಿರ್ನಾಮ. ನೂರ್ ಖಾನ್ ಏರ್ಬೇಸ್, ಸರ್ಗೋದಾ ವಾಯುನೆಲೆ, ರಫೀಕಿ ಏರ್ಬೇಸ್, ರಹೀಂ ಯಾರ್ ಖಾನ್ ಏರ್ಬೇಸ್ ಸೇರಿ ಪಾಕ್ನ 11 ಏರ್ಬೇಸ್ಗಳನ್ನ ಪುಡಿಗಟ್ಟಿತು ಭಾರತದ ಬ್ರಹ್ಮಾಸ್ತ್ರ. ब्रह्मोस मिसाइल की ताकत को तो पाकिस्तान ने खुद स्वीकार कर लिया है. हमारे देश में कहावत काफी पुरानी है और वह है दिन में तारे दिखना. ಬ್ರಹ್ಮೋಸ್ ರಣಭೀಕರ ದಾಳಿಗೆ ದಂಡ ಹೊಡೆದ ಪಾಕಿಗಳು ವಿಶ್ವದ ಮುಂದೆ ನಮ್ಮನ್ನ ಕಾಪಾಡಿ ಅಂತ ಗೋಗರೆದಿದ್ರು. ಕೊನೆಗೆ ಪಾಕ್ನ ಡಿಜಿಎಂಒ ತುರ್ತಾಗಿ ಭಾರತದ ಡಿಜಿಎಂಒಗೆ ಕರೆ ಮಾಡಿ ಕದನ ವಿರಾಮ ಘೋಷಿಸುವಂತೆ ಮನವಿ ಮಾಡಿದ್ರಂತೆ. ಕೇವಲ 15 ಬ್ರಹ್ಮೋಸ್ಗೆ ಇಷ್ಟು. ಇನ್ನು ಸಾಲು ಸಾಲು ಬ್ರಹ್ಮೋಸ್ ಬಿಟ್ಟಿದ್ರೆ ಪಾಕ್ ಸ್ಥಿತಿ ಏನಾಗಬೇಡ. ಪಾಕಿಸ್ತಾನ ಅರ್ಧಕ್ಕೆ ಅರ್ಧ ನಾಮಾವಶೇಷ ಆಗಿಬಿಡ್ತಿತ್ತು. ಇನ್ನು ಅಸಲಿಗೆ ಮತ್ತೊಮ್ಮೆ ಬ್ರಹ್ಮೋಸ್ ಬಲ ತೋರಿಸ್ತೀವಿ ನೋಡಿ. ಭೀಮಾ ಬ್ರಹ್ಮೋಸ್ ವಿಶ್ವದ ಅತ್ಯಂತ ವೇಗದ ಸೂಪರ್ಸಾನಿಕ್ ಮಿಸೈಲ್ ಇದು. ಗಂಟೆಗೆ 3700 ಕಿಲೋಮೀಟರ್ ವೇಗವನ್ನು ಹೊಂದಿದೆ ಬ್ರಹ್ಮೋಸ್. 400ರಿಂದ 600 ಕಿಲೋಮೀಟರ್ ದೂರದಲ್ಲೇ ಶತ್ರುಗಳ ಸಂಹಾರ ಮಾಡುತ್ತೆ. 3000 ಕೆಜಿ ತೂಕ, 28 ಅಡಿ ಉದ್ದದ ಬ್ರಹ್ಮೋಸ್ 200ರಿಂದ 300 ಕೆಜಿ ಸಿಡಿತಲೆ ಹೊತ್ತೊಯ್ಯುವ ಸಾಮರ್ಥ್ಯವನ್ನು ಹೊಂದಿದೆ. ಗುರಿ ಇಟ್ಟರೆ ಬ್ರಹ್ಮೋಸ್ ಮಿಸ್ ಮಾಡುವುದೇ ಇಲ್ಲ. ಭೂಮಿ, ಆಕಾಶ, ಸಮುದ್ರದಿಂದ ದಾಳಿ ಮಾಡುವ ಸಾಮರ್ಥ್ಯ ಹೊಂದಿದೆ. ನೆಲದಿಂದ 5000 ಮೀಟರ್ ದೂರ ಹೋಗಬಲ್ಲ ಮಿಸೈಲ್ ಇದು. ರಡಾರ್ಗಳಿಂದ ಕಣ್ತಪ್ಪಿಸಿ ದಾಳಿ ಮಾಡುವ ಕೆಪಾಸಿಟಿ ಇದೆ. ಭಾರತದ ಡಿಆರ್ಡಿಒ ರಷ್ಯಾ ನಿರ್ಮಿಸಿರುವ ಮಿಸೈಲ್ ಆಗಿದೆ. ಬ್ರಹ್ಮಪುತ್ರ ನದಿ ರಷ್ಯಾದ ಮಾಸ್ಕೋ ನದಿಯ ಹೆಸರನ್ನೇ ಬಳಸಿ ಬ್ರಹ್ಮೋಸ್ ಅಂತ ಹೆಸರಿಡಲಾಗಿದೆ. ಇದು ಬ್ರಹ್ಮೋಸ್ ಕ್ಷಿಪಣಿಯ ತಾಕತ್ತು. ಬ್ರಹ್ಮೋಸ್ ಕಂಡ್ರೆ ಪಾಕಿಸ್ತಾನ ಥರಥರ ಅಂತ ನಡುಗಿ ಹೋಗುತ್ತೆ. ಇದೀಗ ಬ್ರಹ್ಮೋಸ್ ಮತ್ತಷ್ಟು ಅಪ್ಡೇಟ್ ಆಗುತ್ತಿದೆ. ಪಾಕ್ ಮೇಲೆ ದಾಳಿ ಮಾಡಿದ ಮೇಲೆ ಬ್ರಹ್ಮೋಸ್ ಮಿಸೈಲ್ಗೆ ಭಾರೀ ಬೇಡಿಕೆ ಬಂದಿದ್ದು ವಿಶ್ವದ 10 ಹಲವು ದೇಶಗಳು ಬ್ರಹ್ಮೋಸ್ ಖರೀದಿಗೆ ಮುಗಿಬಿದ್ದಿವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.